ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಚಂದಾದಾರರಿಗೂ ಥ್ಯಾಂಕ್ ಯು. ಮತ್ತೆ ಬರೀ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ತಾ ಇರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ. ಇವತ್ತಿಂದ ನಾನು ಜನವರಿ 2024 ತಿಂಗಳ ಭವಿಷ್ಯವನ್ನು 12 ರಾಶಿಗಳಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊನ್ನೆಯಷ್ಟೇ 2024 ವರ್ಷ ಭವಿಷ್ಯ ಹೇಳಿದ್ದಾರೆ. ತಿಂಗಳ ಭವಿಷ್ಯದ ಅವಶ್ಯಕತೆ ಏನು ಅಂತ ನೀವು ಕೇಳಬಹುದು. ವರ್ಷ ಭವಿಷ್ಯದಲ್ಲಿ ಮೆಜಾರಿಟಿ ನಾವು ಗುರು, ಶನಿ, ರಾಹು, ಕೇತು ಇಂಥ ಗ್ರಹಗಳ ಇಂಪ್ಯಾಕ್ಟ್ನ ಜಾಸ್ತಿ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಗುರು ಒಂದು ರಾಶಿಯಲ್ಲಿ 1 ವರ್ಷದ ಕಾಲ ಸ್ಥಿತನಾಗಿರ್ತಾನೆ. ಅದೇ ರೀತಿ ರಾಹು ಕೇತು 18 ತಿಂಗಳು ಅಂದ್ರೆ 1.5 ವರ್ಷ ಸ್ಥಿತನಾಗಿರ್ತಾರೆ. ಮತ್ತು ಲಾಸ್ಟ್ ಶನಿದೇವ 2.5 ವರ್ಷ ತಗೊಳ್ತಾರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ. ಅದಕ್ಕೆ ಮೆಜಾರಿಟಿ ಇಯರ್ಲಿ ಪ್ರೆಡಿಕ್ಷನ್ಸ್ನ ಇವು 3 ಗ್ರಹಗಳ ಮೇಲೆ ಮಾಡಿರ್ತೀವಿ. ಹಾಗಂತ ಉಳಿದ ಗ್ರಹಗಳು ಮುಖ್ಯ ಅಲ್ಲ ಅಂತಲ್ಲ. ಈ ಜಾಸ್ತಿ ಸಮಯ ತಗೊಳ್ಳೋ ಗ್ರಹಗಳು ತುಂಬಾ ಇಂಪ್ಯಾಕ್ಟ್ ಇಟ್ಟಿರ್ತವೆ. ಆದರೆ ಕಮ್ಮಿ ಸಮಯ ತಗೊಳ್ಳೋ ಗ್ರಹಗಳು ಮುಖ್ಯವಾಗ್ತವೆ. ಯಾಕೆ ಅಂತಂದ್ರೆ ಅವು ದೈನಂದಿನ ಚಟುವಟಿಕೆಗಳ ಮೇಲೆ ತಮ್ಮ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ಚಂದ್ರನ ನಮ್ಮ ಮೈಂಡ್ ಸೆಟ್ ಅಂತ ನಾವು ಕರಿತೀವಿ. ಚಂದ್ರ 2.5 ಇಂದ 3 ದಿನಕ್ಕೆ ಒಂದು ರಾಶಿಯನ್ನ ಬದಲಾಯಿಸ್ತಾನೆ. ಅದಕ್ಕಾಗೇನೆ ನಮಗೆ ಮೂಡ್ ಸ್ವಿಂಗ್ಸ್ ಇರೋದು. 3 ದಿನ ನಾವು ಚೆನ್ನಾಗಿ ಸಂತೋಷವಾಗಿರ್ತೀವಿ, ಇನ್ನು 3 ದಿನ ದುಃಖವಾಗಿರ್ತೀವಿ, ಇಲ್ಲ ಡಿಪ್ರೆಸ್ಡ್ ಆಗಿರ್ತೀವಿ, ನಮಗೆ ಕೆಲಸ ಕಾರ್ಯ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಇದೆಲ್ಲವೂ ಕೂಡ ಚಂದ್ರ, ಶುಕ್ರ, ಬುಧ, ಕುಜ ಇಂಥ ಕಮ್ಮಿ ಸಮಯ ತಗೊಳ್ಳುವಂತ ಗ್ರಹಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಇಯರ್ಲಿ ಪ್ರಿಡಿಕ್ಷನ್ಸ್ ಮಾಡಿದಾಗ 3 ದೊಡ್ಡ ಗ್ರಹಗಳು ಮತ್ತೆ ಜಾಸ್ತಿ ಸಮಯ ತಗೊಳ್ಳೋ ಗ್ರಹಗಳ ಮೇಲೆ ನಿಮ್ಮ ವರ್ಷದ ಒಂದು ಬ್ಲೂ ಪ್ರಿಂಟ್ ನ ಹೇಳಿರ್ತೀವಿ. ಆ ಬ್ಲೂ ಪ್ರಿಂಟ್ ಅಲ್ಲಿ ನಿಮಗೆ ಸಪೋಸಿಂಗ್ ಚೆನ್ನಾಗಿದೆ ಈ ವರ್ಷ ಅಂತ ಹೇಳಿರ್ತೀನಿ ಅಂತ ತಿಳ್ಕೊಳ್ಳಿ. ಆಗ ಎಲ್ಲಾ ಟೈಮಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ನಿಮ್ಗೆ ಕೈಗೂಡಲ್ಲ. ಯಾವಾಗ ಚಂದ್ರ ಚೆನ್ನಾಗಿರ್ತಾನೆ, ಶುಕ್ರ ಚೆನ್ನಾಗಿರ್ತಾನೆ, ನಿಮ್ಮ ಮೂಡ್ ಚೆನ್ನಾಗಿರುತ್ತೆ, ಮತ್ತೆ ಮಾರ್ಸ್ ಇಂದ ಅಂದ್ರೆ ಕುಜನಿಂದ ನಿಮಗೆ ಎನರ್ಜಿ, ಕಾನ್ಫಿಡೆನ್ಸ್ ಎಲ್ಲ ಇರುತ್ತೆ. ಅಂತ ಸಮಯದಲ್ಲಿ ಮಾಡಿದ್ರೆ ನೀವು ಆ ಕೆಲಸಗಳನ್ನ ಫೋಕಸ್ ಇಟ್ಕೊಂಡು ಮಾಡಿರ್ತೀರಿ ಮತ್ತು ನಿಮ್ಮ ಕಂಪ್ಲೀಟ್ ಎಫರ್ಟ್ಸ್ ಅದರಲ್ಲಿ ಹಾಕ್ತೀರಿ. ಆ ಕಾರಣದಿಂದ ತಿಂಗಳ ಭವಿಷ್ಯದಲ್ಲಿ ಯಾವ ದಿನ ನಿಮಗೆ ಅದೃಷ್ಟ ತರುತ್ತೆ, ಯಾವಾಗ ಸಪೋರ್ಟ್ ಇದೆ, ಮೆಂಟಲಿ ಯು ಆರ್ ಸ್ಟೇಬಲ್, ಮತ್ತೆ ಎಫರ್ಟ್ಸ್ಗೆ ಏನು ಬೇಕು ಶಕ್ತಿ ಅದು ನಿಮ್ಮಲ್ಲಿದೆ ಅಂತ ತಿಳಿಸ್ಕೊಡ್ತದೆ ತಿಂಗಳ ಭವಿಷ್ಯ. ಬನ್ನಿ ರಾಶಿಗಳ ತಿಂಗಳ ಭವಿಷ್ಯ ತಿಳ್ಕೊಳ್ಳೋಣ. ಮೊದಲಿಗೆ ಯಾವ ಯಾವ ಗ್ರಹಗಳ ಗ್ರಹಚಾರ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ದೊಡ್ಡ ದೊಡ್ಡ ಗ್ರಹಗಳದ್ದು ಹೇಳಲ್ಲ. ಯಾಕೆ ಅಂತಂದ್ರೆ ಅದನ್ನ ವರ್ಷ ಭವಿಷ್ಯದಲ್ಲಿ ತಿಳ್ಕೊಂಡಿರ್ತೀರಾ. ಚಿಕ್ಕ ಚಿಕ್ಕ ಗ್ರಹಗಳ ಗ್ರಹಚಾರ ಮಾತ್ರ ಹೇಳ್ತೀನಿ. ಮೊದಲಿಗೆ ಸೂರ್ಯ 15 ಜನವರಿವರೆಗೂ ಧನಸ್ಸು ರಾಶಿ ಸ್ಥಿತನಾಗಿರ್ತಾನೆ. ಅದಾದ ಮೇಲೆ ಮಕರ ರಾಶಿಗೆ ಹೋಗ್ತಾನೆ. ಚಂದ್ರ ತಿಂಗಳ ಆರಂಭದಲ್ಲಿ ಮೇಷ ರಾಶಿಲಿರ್ತಾನೆ ಮತ್ತು 2.5-3 ದಿನಕ್ಕೆ ಒಂದೊಂದು ಮನೆ ಬದಲಾಯಿಸ್ತಾ ಹೋಗ್ತಾನೆ. ಇನ್ನು ಕುಜ ತಿಂಗಳ ಪೂರ ಧನಸ್ಸು ರಾಶಿಯಲ್ಲೇ ಇರ್ತಾರೆ. ಮೊದಲನೇ 7 ದಿನ ಅಂದ್ರೆ ಜನವರಿ 7ರವರೆಗೂ ಮಾತ್ರ ವೃಶ್ಚಿಕ ರಾಶಿಲಿ ಇರ್ತಾರೆ. ಇನ್ನು ಶುಕ್ರ ಜನವರಿ 18ನವರೆಗೂ ವೃಶ್ಚಿಕ ರಾಶಿ ಇರ್ತಾರೆ. ಆಮೇಲೆ ಫೆಬ್ರವರಿ 12ರವರೆಗೂ ನೆಕ್ಸ್ಟ್ ರಾಶಿ ಅಂತಂದ್ರೆ ಧನಸ್ಸು ರಾಶಿಲಿ ಇರ್ತಾರೆ. ಇನ್ನು ಬುಧ ಗ್ರಹ 7 ಜನವರಿವರೆಗೂ ವೃಶ್ಚಿಕ ರಾಶಿಲಿ ಇರ್ತಾರೆ. ಅದಾದ್ಮೇಲೆ ಪೂರ ತಿಂಗಳು ಧನಸ್ಸು ರಾಶಿಲಿ ಇರ್ತಾರೆ. ಆದರೆ ವಕ್ರಗತಿಲಿ ಇರ್ತಾರೆ ಬುಧ. ಇನ್ನು ಗುರು ತಿಂಗಳು ಪೂರ್ತಿ ಮೇಷರಾಶಿಯಲ್ಲಿರ್ತಾನೆ. ಶನಿ ಕುಂಭರಾಶಿಯಲ್ಲಿದ್ದಾನೆ. ರಾಹು ಮೀನರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿದ್ದಾರೆ. ಈಗ ಸಿಂಹ ರಾಶಿಯ ರಾಶಿ ಭವಿಷ್ಯ ತಿಳ್ಕೊಳ್ಳೋಣ. ಮೊದಲಿಗೆ ಸೂರ್ಯ 15ನೇ ತಾರೀಕಿನವರೆಗೂ ಧನಸ್ಸು ರಾಶಿಯಲ್ಲಿ ಅಂದರೆ ನಿಮ್ಮ 5ನೇ ಮನೆಯಲ್ಲಿ ಇರ್ತಾನೆ. ಇದು ಅಷ್ಟು ಒಳ್ಳೆಯದಲ್ಲ. ಸ್ವಲ್ಪ ಸೋಮಾರಿತನ ಕಾಡಬಹುದು, ಮತ್ತೆ ಬೆಳಗ್ಗೆ ಬೇಗ ಎದ್ದೊಳೋದಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ರುಟೀನ್ ವರ್ಕ್ ನ ನೀವು ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಮಕ್ಕಳು ಯಾರಾದ್ರೂ ಪ್ರೈಮರಿ ಎಜುಕೇಶನ್ ಮಾಡ್ತಾ ಇದ್ರೆ ಅವರಿಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ, ಮತ್ತೆ ಅವ್ರಿಗೆ ಎಫರ್ಟ್ಸ್ ಹಾಕೋ ಮನಸ್ಸು ಬರೋದಿಲ್ಲ, ಸರಿಯಾಗಿ ಓದೋದಿಲ್ಲ. ಈ ಟೈಮಲ್ಲಿ ನೀವು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಏನಾದ್ರೂ ಇದ್ರೆ ನಿಮ್ಮ ಕ್ರಿಯೇಟಿವಿಟಿ ಅಷ್ಟು ಶಾರ್ಪ್ ಆಗಿ ವರ್ಕ್ ಆಗೋದಿಲ್ಲ ಈ ಪೀರಿಯಡ್ ಅಲ್ಲಿ. ಇನ್ನು 16ನೇ ತಾರೀಕಿನಿಂದ ಸೂರ್ಯ ನಿಮ್ಮ 6ನೇ ಮನೆಗೆ ಹೋಗ್ತಾರೆ. 6ನೇ ಮನೆಗೆ ಹೋದಾಗ ರೂಟೀನ್ ವರ್ಕ್ ತಿರ್ಗಾ ನೀವು ಆರ್ಗನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯು ವಿಲ್ ಬಿ ಪಂಕ್ಚುಯಲ್. ನಿಮ್ಮ ಎನಿಮಿಗಳು ನಿಮ್ಮ ಮುಂದೆ ತಟಸ್ಥರಾಗ್ಬಿಡ್ತಾರೆ. ನಿಮ್ಮನ್ನ ಎದುರಿಸೋ ಶಕ್ತಿ ಅವ್ರಿಗೆ ಇರೋದಿಲ್ಲ. ಮತ್ತೆ ನಿಮಗೆ ಒಂದು ಹೊಸ ಎಂಥೂಸಿಯಾಸಮ್ ಇರುತ್ತೆ ಲೈಫಲ್ಲಿ. ಕುಜ ನಿಮ್ಮ 5ನೇ ಮನೆಯಲ್ಲಿ ಪೂರ್ಣ ತಿಂಗಳು ಇರ್ತಾನೆ, ಅಂದ್ರೆ ಧನಸ್ಸು ರಾಶಿಲಿ. ಈ ಸ್ಥಾನ ಕುಜನಿಗೆ ಅಷ್ಟು ಒಳ್ಳೆಯದಲ್ಲ. ಆಗ್ಲೇ ಹೇಳದಂತೆ ಮಕ್ಕಳು ಪ್ರೈಮರಿ ಎಜುಕೇಶನ್ ಮಾಡ್ತಿದ್ರೆ ಅವರಿಗೆ ತಂದೆ ತಾಯಿಯರು ಅಡ್ವೈಸ್ ಮಾಡ್ಲಿಕ್ಕೆ ಹೋದ್ರೆ ಇವರು ರ್ಯಾಶ್ ಆಗಿ ಬಿಹೇವ್ ಮಾಡಿಬಿಡ್ತಾರೆ. ತಂದೆ ತಾಯಿಗೆ ಇವರು ಈ ತರ ಬಿಹೇವ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಆ ಟೈಮಲ್ಲಿ ಅವರಿಗೆ ತುಂಬಾ ಅಗ್ರೆಸಿವ್ನೆಸ್ ಇರುತ್ತೆ, ಕೋಪ ಇರುತ್ತೆ, ವಿಪರೀತ ಸಿಟ್ಟಿರುತ್ತೆ.
ಅಷ್ಟೇ ಅಲ್ಲದೆ ಹಣಕಾಸಿನ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಎಸ್ಪೆಷಲಿ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಏನಾದರೂ ಬಂಡವಾಳ ಹಾಕಬೇಕು ಅಂತ ಇದ್ರೆ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ. ನಿಮಗೆ ಚಿಕ್ಕ ಮಕ್ಕಳು ಅಂದ್ರೆ ಪ್ರೈಮರಿ ಎಜುಕೇಶನ್ ಮಾಡ್ತಿರೋರು ಇದ್ರೆ ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅವರು ಬ್ಯಾಡ್ ಆಕ್ಟಿವಿಟೀಸ್ ಅಲ್ಲಿ ಇಂಡಲ್ಜ್ ಆಗಬಹುದು. ನೆಕ್ಸ್ಟ್, ಬುಧ ನಿಮ್ಮ 4ನೇ ಮನೆಯಲ್ಲಿ 7ನೇ ತಾರೀಕಿನವರೆಗೂ ವಕ್ರಗತಿಯಲ್ಲಿ ಇರ್ತಾನೆ. ಈ 4ನೇ ಮನೆ ಬುಧನಿಗೆ ಒಳ್ಳೆ ಮನೆನೆ, ಮೆಟೀರಿಯಲ್ ಕಂಫರ್ಟ್ಸ್ ಕೊಡ್ತಾನೆ. ವೆಹಿಕಲ್ ಪರ್ಚೇಸ್ ಮಾಡೋ ಐಡಿಯಾ ಇದ್ರೆ ಈ ಟೈಮಲ್ಲಿ ಮಾಡ್ತೀರಿ, ಆದರೆ ವಕ್ರನಾಗಿರೋದ್ರಿಂದ ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಚೆನ್ನಾಗಿ ಯೋಚನೆ ಮಾಡಿ, ಗಾಡಿ ಏನಾದರೂ ತಗೊಳ್ಬೇಕು ಅಂತ ಇದ್ರೆ ಅದರ ಸ್ಪೆಸಿಫಿಕೇಶನ್ಸ್ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿ ಒಂದು 4-5 ಕಡೆ ವಿಚಾರಿಸಿ ಆಮೇಲೆ ತಗೊಳ್ಳಿ. ಆಮೇಲೆ 8ನೇ ತಾರೀಕಿನ ನಂತರ ಅವನು ಸರಿಯಾಗಿ ಅಂದ್ರೆ ವಕ್ರತ್ಯಾಗ ಮಾಡಿ 5ನೇ ಮನೆಗೆ ಹೋಗ್ತಾನೆ. 5ನೇ ಮನೆ ಅಷ್ಟು ಒಳ್ಳೇದಲ್ಲ ಬುಧನಿಗೆ. ಬುಧ ಕೂಡ ಶೇರ್ ಮಾರ್ಕೆಟ್ ನ ತೋರಿಸ್ತಾನೆ, ಸ್ಪೆಕ್ಯುಲೇಷನ್ ನ ತೋರಿಸ್ತಾನೆ. ಸೊ ಯಾರಾದ್ರೂ ಶೇರ್ ಮಾರ್ಕೆಟ್ ಅಲ್ಲಿ ಇದ್ರೆ ಆಲ್ರೆಡಿ ಅವರು ಸ್ವಲ್ಪ ಲಾಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಹೊಸದಾಗಿ ಟ್ರೈ ಮಾಡ್ತೀನಿ ಅನ್ನೋದಾದ್ರೆ ದಯವಿಟ್ಟು ಈ ತಿಂಗಳು ಮಾಡಬೇಡಿ ಅಂತಾನೆ ಹೇಳ್ತೀನಿ. ಇನ್ನು ಶುಕ್ರ 18ನೇ ತಾರೀಕಿನವರೆಗೂ ನಿಮ್ಮ 4ನೇ ಮನೆಯಲ್ಲಿರ್ತಾನೆ. ಇದು ರೈತರಿಗೆ ತುಂಬಾ ಒಳ್ಳೆ ಸಮಯ ಅಂತ ಹೇಳ್ಬೋದು. ಬೆಳೆ ತುಂಬಾ ಚೆನ್ನಾಗಿ ಕೈ ಹಿಡಿಯುತ್ತೆ. ನೀವು ಬೆಳೆದಿರೋ ಬೆಳೆ ಒಳ್ಳೆ ರೇಟಿಗೆ ಸೇಲ್ ಆಗತ್ತೆ. ಟೊಮೆಟೊ ಎಕ್ಸಾಂಪಲ್ ಹತ್ರದಲ್ಲೇ ನೋಡಿದ್ದೀರಿ, ಆ ತರನೇ ಆಗಬಹುದು. ನಿಮಗೆ ಬರ್ತಿದ್ದ ಲಾಭಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಅಗ್ರಿಕಲ್ಚರ್ ಅಲ್ಲಿ. ಮತ್ತೆ ಈ ಸಮಯದಲ್ಲಿ ಒಳ್ಳೆ ಭೋಜನ, ಒಳ್ಳೆ ಬಟ್ಟೆ ಎಲ್ಲ ಸಿಗುತ್ತೆ ನಿಮಗೆ. ಮುಂದೆ 19ನೇ ತಾರೀಕಿಗೆ ಶುಕ್ರ ನಿಮ್ಮ 5ನೇ ಮನೆಗೆ ಹೋಗ್ತಾನೆ. 5ನೇ ಮನೆ ಕೂಡ ಶುಕ್ರನಿಗೆ ಒಳ್ಳೆ ಸ್ಥಾನನೇ. ಎಸ್ಪೆಷಲಿ ಮಾಡಲಿಂಗ್ ಇಂಡಸ್ಟ್ರಿ ಮತ್ತೆ ಆಕ್ಟಿಂಗ್ ಇಂಡಸ್ಟ್ರಿ ಇರೋರಿಗೆ ತುಂಬಾ ಒಳ್ಳೆ ಲಾಭಗಳು ಸಿಗುತ್ತೆ, ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ನೀವು ಮಾಡೋ ಪಾತ್ರಕ್ಕೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಪತ್ನಿ ಅಥವಾ ಪತಿ ಜೊತೆ ಒಳ್ಳೆ ಸಂಬಂಧ ಮೇಂಟೈನ್ ಆಗುತ್ತೆ ಈ ಟೈಮಲ್ಲಿ. ಯಾರಾದರೂ ಮಕ್ಕಳ ಬಗ್ಗೆ ಶುಭ ಸುದ್ದಿ ಬಯಸ್ತಿದ್ರೆ ಈ ಟೈಮಲ್ಲಿ ಅದು ಸಿಗುತ್ತೆ. ಇನ್ನು ಶನಿ ನಿಮ್ಮ 7ನೇ ಮನೆಯಲ್ಲಿ ಇರ್ತಾನೆ. ಗುರು 9ನೇ ಮನೆಯಲ್ಲಿ ಇರ್ತಾನೆ. 9ನೇ ಮನೆಯಲ್ಲಿದ್ರೆ ಗುರುಬಲ ಇರುತ್ತೆ. ರಾಹು ನಿಮ್ಮ 8ನೇ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಕಾಡಬಹುದು. ಮತ್ತೆ ಕೇತು ನಿಮ್ಮ 2ನೇ ಮನೆಯಲ್ಲಿ, ಅದು ಕೂಡ ಅಷ್ಟು ಒಳ್ಳೆಯದಲ್ಲ ಕೇತುಗೆ. ನೀವು ನಿಮ್ಮ ಶನಿ, ಗುರು ಮತ್ತೆ ರಾಹು ಕೇತುಗಳ ವಿಚಾರ ತಿಳ್ಕೋಬೇಕಾದ್ರೆ ವರ್ಷ ಭವಿಷ್ಯ ನೋಡೋದು ಬೆಟರ್. ಅಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ತಿಂಗಳಿನಲ್ಲಿ ಶುಭ ದಿನಗಳು ಯಾವ್ದಾವ್ದು ಅಂತ ಅಂದ್ರೆ 5ರಿಂದ 7, 10ರಿಂದ 12, 15ರಿಂದ 17, 21ರಿಂದ 23, 30ರಿಂದ 1. ಅಶುಭ ದಿನಗಳು ಅಂದ್ರೆ ಎಚ್ಚರಿಕೆ ದಿನಗಳು ಯಾವುದು ಅಂತಂದ್ರೆ 2ರಿಂದ 5, 7ರಿಂದ 10, 12ರಿಂದ 15, 17ರಿಂದ 19, 19ರಿಂದ 21, 23ರಿಂದ 25, 25ರಿಂದ 27, 27ರಿಂದ 30. ಎಸ್ಪೆಷಲಿ ನಿಮಗೆ 23ರಿಂದ 30ನೇ ತಾರೀಕುವರೆಗೂ ಸ್ವಲ್ಪ ಟೈಮು ಕಂಟಿನ್ಯೂಸ್ ಆಗಿ ಬ್ಯಾಡ್ ಇದೆ. ಆ ಟೈಮಲ್ಲಿ ಏನು ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡಬೇಡಿ. ಪೋಸ್ಟ್ಪೋನ್ ಮಾಡಬಹುದಾದ ಕೆಲಸಗಳಾದ್ರೆ ಮಾಡಿ, ಮಾಡಲೇಬೇಕು ಅಂತಂದ್ರೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾಡಿ ಅಷ್ಟೇ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡಬಹುದು. ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.